ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ತೆಂಗಿನ ತೋಟ, ಎಲ್ಲ ಥರ ಇದೆ, ಟೀಕ್ ಇದೆ, ಸುತ್ತಲೂ ಟೀಕ್ ಇದೆ. ತೆಂಗಿನ ತೋಟ ಇದೆ ಇದು. ಆ್ಯಕ್ಚುಲಿ ಅರಿಶಿನ ಬೆಳೆದವ್ರೆ, ಬಾಳೆ ಬೆಳೆದವ್ರೆ, ಎಲ್ಲ ಬೆಳೆದವ್ರೆ. ಜನರಲ್ ಪ್ರಾಪರ್ಟಿ, ಜೆನ್ಯೂನ್ ಡಾಕ್ಯುಮೆಂಟು. ಒಂದು ಮನೆ ಇದೆ, ಲೇಬರ್ ಸೆಟ್ಟು, ಒಂದು ಮನೆ ಇದೆ. ತುಂಬ ಚೆನ್ನಾಗಿದೆ ಲ್ಯಾಂಡು. ಸೊ ದಯವಿಟ್ಟು ಬನ್ನಿ. ದಯವಿಟ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ? ನಾನು ನಿಮ್ಮ ಮಹೇಶ್ ರಾಜ್ ಅಂಡ್ ಪ್ರದೀಪ್. ಸೊ ದಯವಿಟ್ಟು ನನ್ನ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಲ್ಯಾಂಡು, ಸೈಟು ಅಥವಾ ಮನೆ ಮೈಸೂರು, ಬೆಂಗಳೂರು, ಆಲ್ ಕರ್ನಾಟಕ ಎಲ್ಲಿದ್ದರೂ ದಯವಿಟ್ಟು ಸೇಲ್ ಆ್ಯಂಡ್ ಬೈ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮಹೇಶ್ ರಾಜು ಪ್ರದೀಪು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಆ ನಂಬರ್ಗೆ. ಕರ್ನಾಟಕದಲ್ಲಿ ಲ್ಯಾಂಡ್ ಆಗಲಿ, ಸೈಟ್ ಆಗಲಿ, ಅಥವಾ ಹೋಮ್ ಸ್ಟೇ, ರೆಸಾರ್ಟು, ಎನಿ ಒನ್ ಪ್ರಾಪರ್ಟಿ ಬೈ ಆ್ಯಂಡ್ ಸೇಲ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಇಮಿಡಿಯೇಟ್ ಮಾಡಿಸ್ಕೊಡ್ತೀವಿ, ನಾವು ನಿಮಗೆ ಸೇಲ್ ಮಾಡಿಸ್ಕೊಡ್ತೀವಿ. ಆ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಬನ್ನಿ, ಈ ಲ್ಯಾಂಡ್ ಎಲ್ಲಿದೆ, ಏನಿದೆ ಎಲ್ಲ ಹೇಳ್ತೀನಿ. ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ, ನಿಮ್ಗೆ ಅರ್ಥ ಆಗೋಲ್ಲ. ಇದು ಬಂದು 4 ಎಕರೆ ಜಮೀನು, ಒಂದು ಎಕರೆ ಒತ್ತುವರಿ, ಟೋಟಲ್ 5 ಎಕರೆ ಬರುತ್ತೆ. ಇದು 4 ಎಕರೆ ಜಮೀನು, 4 ಎಕರೆ ತೋಟ, ತೆಂಗಿನ ತೋಟ, ಅರಿಶಿನ, ಬಾಳೆ, ತೆಂಗು 3 ಇದೆ. ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ. ಗುಂಡ್ಲುಪೇಟೆಯಿಂದ ನಿಮಗೆ 10 ಕಿಲೋಮೀಟರು, ಬೇಗೂರಿಂದ ನಿಮಗೆ 10 ಕಿಲೋಮೀಟ್ರು. ಹಿಂಗೂ ಹೋಗ್ಬೋದು, ಹಂಗೂ ಹೋಗ್ಬೋದು. ಹೈವೇಯಿಂದ ಊಟಿ ಟು ಗುಂಡ್ಲುಪೇಟೆ ಹೈವೇ ಇದೆಯಲ್ಲ, ಅಲ್ಲಿಂದ ನಿಮಗೆ 10 ಕಿಲೋಮೀಟ್ರ್ ಆಗುತ್ತೆ ಈ ಜಮೀನು. ಈ ತೋಟ, ತೆಂಗಿನ ತೋಟಕ್ಕೆ ಬನ್ನಿ, ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಬಲ್ ರಿಕ್ವೆಸ್ಟು. ನೀವು ಲ್ಯಾಂಡ್ ತೊಗೋತಿರೋ ಬಿಡ್ತಿರೋ ಸೆಕೆಂಡರಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮೈ ಹಂಬಲ್ ರಿಕ್ವೆಸ್ಟ್. ಇಷ್ಟು ಕಡಿಮೆಗೆ ತೋಟ ಎಲ್ಲೂ ಸಿಗಲ್ಲ ರೀ. ನೀವೆಲ್ಲರೂ ಹುಡುಕಿ, ತೆಂಗಿನ ತೋಟ ರೆಡಿ ಇರೋದು, ವಿತ್ 2 ಬೋರ್ ಇರೋದು, ಸುತ್ತಲೂ ಫೆನ್ಸ್ ಹಾಕಿ, ಗೇಟ್ ಹಾಕಿ ಎಲ್ಲ ಇದೆ, ಲೇಬರ್ ಸಡ್ ಇದೆ. ಇಂಥ ಜಮೀನು ಎಲ್ಲೂ ಸಿಗಲ್ಲ ಈ ಥರ ಕಡಿಮೆಗೆ. ಅದು ಇದರಲ್ಲಿ ಗುಂಡ್ಲುಪೇಟೆಯಲ್ಲಿ ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ. ರೈಟೆಲ್ಲ ಲಾಸ್ಟಲ್ಲಿ ಹೇಳ್ತೀನಿ. ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿಬಿಡಿ. ದಯವಿಟ್ಟು ಫುಲ್ ಕಂಟಿನ್ಯೂ ವೀಡಿಯೋ ನೋಡಿ. ಹೊಸ ವ್ಯೂವರ್ ಆಗಿದೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈ ಹಂಬಲ್ ರಿಕ್ವೆಸ್ಟ್. ಕಾಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಮೈ ಹಂಬಲ್ ರಿಕ್ವೆಸ್ಟ್. ಬನ್ನಿ, ಇದೇ ತೋಟ, ಮತ್ತೆಲ್ಲ ಇದೆ ತೋಟ. ಸುತ್ತಲೂ ಟೀಕು, ಮಧ್ಯೆ ತೆಂಗು, ಅಡಿಕೆ ಇಲ್ಲ, ತೆಂಗು ಹಾಕವ್ರೆ. ಅರಿಶಿನ, ಬಾಳೆ ಬೆಳೀತಾ ಇದ್ದಾರೆ. ಇದೇ ತೋಟ. ಗುಂಡ್ಲುಪೇಟೆಯಿಂದ 10 ಕಿಲೋಮೀಟ್ರು, ಸುತ್ತಲೂ ಫೆನ್ಸ್ ಸೈಡು, CC ಕ್ಯಾಮ್ರಾ ಇದೆ. 1 TC ಇದೆ ಜಮೀನಿಗೆ, 2 ಬೋರ್ ಇದೆ. ಈ ಥರ ತೆಂಗು ಇದೆ, ನೋಡ್ಕೊಳ್ಳಿ. ರೆಡ್ ಸಾಯಿಲ್, ರೆಡ್ ಸಾಯಿಲು. ಬೆಳೆಯೋಕ್ಕೆ ಉತ್ತಮವಾದ ಬೆಳೆ ಅಂದರೆ ರೆಡ್ ಸಾಯಿಲ್. ತುಂಬ ಚೆನ್ನಾಗಿದೆ. ಗುಂಡ್ಲುಪೇಟೆ 10 ಕಿಲೋಮೀಟ್ರ್ ಆಗುತ್ತೆ. ಊರ ಅಡ್ರೆಸ್ ಎಲ್ಲ ಹೇಳಲ್ಲ, ಹುಡ್ಕೊಂಬಿಡ್ತೀರ. ದಯವಿಟ್ಟು ನೀವು ನೋಡೋರೆಲ್ಲ ತುಂಬ ದೊಡ್ಡ ಕ್ರಿಮಿನಲ್ ಇರ್ತೀರ. ಯಾಕೆ ಅಂದರೆ ನಾನು ತುಂಬ ಮೋಸ ಹೋಗ್ಬಿಟ್ಟಿದ್ದೀನಿ. ಅಡ್ರೆಸ್ ಹೇಳಿದ್ರೆ ಅಡ್ರೆಸ್ ವೀಡಿಯೋ ತೋರಿಸ್ಬಿಟ್ಟು ಇಲ್ಲಿ ಲ್ಯಾಂಡ್ ಎಲ್ಲಿ ಬೇಕಾ ಅವ್ರ ಪರಿಚಯ ಅಂದ್ಬಿಟ್ಟು ಲ್ಯಾಂಡೆಲ್ಲ ಹೋಗಿ ವಿಸಿಟ್ ಮಾಡಿ ಎಲ್ಲ ಬಂದು ಆಗೋಯ್ತು. ಆವಾಗ ಕೇಳಿದ್ರೆ ಯಾವುದೋ ಯೂಟ್ಯೂಬ್ ಚಾನಲಿಂದ ಬಂದಿರಂತೆ, ನೋಡ್ಕೊಂಡು ವ್ಯಾಪಾರ ಅಡ್ವಾನ್ಸ್ ಕೊಟ್ಟು ರಿಜಿಸ್ಟರ್ ಆಗ್ಬಿಡ್ತು ಅಂತ ಹೇಳ್ತಾರೆ. ಅದಕ್ಕೆ ನಾವು ಊರ ಹೆಸರು ಹೇಳೋಕ್ಕೆ ಹೋಗಲ್ಲ. ಗುಂಡ್ಲುಪೇಟೆ 10 ಕಿಲೋಮೀಟ್ರ್ ಬರ್ತೀರಾ, ಬನ್ನಿ ನೋಡಿ. ನನ್ನ ಕಡೆಯಿಂದ ತೋರಿಸ್ತೀನಿ, ವಿಸಿಟ್ ಮಾಡಿ. ಊರ ಅಡ್ರೆಸ್ ಇದ್ದರೆ ಹುಡ್ಕೊಂಬಿಟ್ಟು ಅವ್ರು ಕಳಿಸೋದಂತೆ. ಅಲ್ಲಿ ಗುಂಡ್ಲುಪೇಟೆ ಹುಡುಗನಿಗೆ ಅವ್ರು ಕಳಿಸೋದಂತೆ, ಅವನು ಹುಡ್ಕೋದಂತೆ ಈ ಲ್ಯಾಂಡ್ ಇಲ್ಲಿ ಬರುತ್ತೆ ನೋಡು ಅಂತ. ಹಂಗಾಗಿ ನಾನು 3 ಲ್ಯಾಂಡು ಮೋಸ ಹೋಗ್ಬಿಟ್ಟಿದ್ದೀನಿ. ಅದಕ್ಕೆ ದಯವಿಟ್ಟು ಊರ ಅಡ್ರೆಸ್ ಕೇಳಿಬಿಡಿ, ಬರ್ತೀರಾ, ಬನ್ನಿ, ತೋರಿಸ್ತೀನಿ. ಈ ಥರ 4-5 ಪ್ರಾಪರ್ಟಿ ತೋರಿಸ್ತೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಮಾಡ್ಕೊಳ್ಳಿ, ಓಕೆನಾ? ಇದೇ ಲ್ಯಾಂಡು, ರೆಡ್ ಸಾಯಿಲ್ಲು, ಲೇಬರ್ ಸಡ್ ಇದೆ, ತೆಂಗಿನ ತೋಟ ಇದೆ ನೋಡಿ. ಇದೇ ಲ್ಯಾಂಡು, 4 ಎಕರೆ ಇದೆ ಬೌಂಡ್ರಿ. ಒತ್ತುವರಿ ಅಂದರೆ ಎಕ್ಸ್ಟ್ರಾ ಖರಾಬು ನಿಮಗೆ 1 ಎಕರೆ ಸಿಗುತ್ತೆ. ಟೋಟಲ್ 5 ಎಕರೆ ಲ್ಯಾಂಡ್ ಇದು. ಗುಂಡ್ಲುಪೇಟೆಯಿಂದ 10 ಕಿಲೋಮೀಟರು, ಬೇಗೂರಿಂದ 8 ಕಿಲೋಮೀಟ್ರು. ಯಾವ ಊರು ಏನಂತ ಅಡ್ರೆಸ್ ಇಡಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾಕೆ ಅಂದರೆ 4 ಲ್ಯಾಂಡು ಮೋಸ ಹೋಗಿದ್ದೀನಿ. ಇನ್ನೂ ಮೋಸ ಹೋಗಿ ನಂಗೆ ಇಷ್ಟ ಆಗ್ತಿಲ್ಲ. ಬರ್ತೀರಾ, ನನ್ನ ಕಡೆಯಿಂದ ಬನ್ನಿ, ತೋರಿಸಿ, ಕಮಿಷನ್ ಕೊಡಿ. ಏನಿದೆ 2% ಕಮಿಷನ್ ಕೊಡಬೇಕು.
ಮತ್ತು ವಿಸಿಟಿಂಗು ಚಾರ್ಜ್ ಮಾಡ್ತಾಯಿದ್ದೀನಿ ಇವಾಗ, ಮೊದಲು ಮಾಡ್ತಾಯಿಲ್ಲ. ಯಾವಾಗ ಲ್ಯಾಂಡು ಮೋಸ ಹೋಯಿತು ಆವಾಗ ಅದಕ್ಕೋಸ್ಕರ 1,000 ರೂಪಾಯಿ ಒಂದು ಲ್ಯಾಂಡ್, ಅಂದರೆ ಒಂದು ಲ್ಯಾಂಡ್ ಅಲ್ಲ, ಒಂದು ವಿಸಿಟ್ಗೆ, ಪರ್ ಡೇ ವಿಸಿಟ್ಗೆ 3-4 ಪ್ರಾಪರ್ಟಿ ತೋರಿಸ್ತೀನಿ, 1,000 ರೂಪಾಯಿ ಚಾರ್ಜ್ ಮಾಡೇ ಮಾಡ್ತೀನಿ. ಯಾಕಂದ್ರೆ ಅಷ್ಟು ಬೇಜಾರಾಗ್ಬಿಟ್ಟು, ಅದಕ್ಕೆ ತುಂಬ ಬೇಜಾರಾಗ್ಬಿಟ್ಟು ದಯವಿಟ್ಟು ಅಡ್ರೆಸ್ ಹೇಳೋಕ್ಕೆ ಹೋಗ್ತಾಯಿಲ್ಲ. ಯಾಕೆಂದ್ರೆ 4 ಜಮೀನು ತುಂಬ ಇದೇ ಥರ ಮೋಸ ಆಗ್ಬಿಟ್ಟಿದೆ. ವೀಡಿಯೋ ಕಳಿಸ್ತೀನಿ, ನೋಡ್ತಾರೆ, ಅವ್ರ ಫ್ರೆಂಡು ಅವರೆಲ್ಲ ಹೋಗ್ತಾರೆ, ಮಾಡ್ಕೊಂಬಂದ್ಬಿಡ್ತಾರೆ, ನಮಗೇನು ಇನ್ಫಾರ್ಮ್ ಮಾಡೋಲ್ಲ. ಅದಕ್ಕೋಸ್ಕರ ವಿಸಿಟಿಂಗ್ ಚಾರ್ಜ್ 1,000 ರೂಪಾಯಿ, ಅಂದರೆ ಒಂದು ದಿನ ವಿಸಿಟ್ ಮಾಡಿಸ್ತೀವಿ 4-5 ಜಮೀನನ್ನ, 1,000 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. 1 ಎಕರೆಗೆ 35 ಲಕ್ಷ ರೂಪಾಯಿ ತೋಟ, ಎಲ್ಲೂ ಸಿಗಲ್ಲ. ಚಾಲೆಂಜ್ ಮಾಡ್ತೀನಿ, 35 ಲಕ್ಷ ರೂಪಾಯಿ ಎಲ್ಲೂ ಸಿಗಲ್ಲ, ನಮ್ಮ ತಪ್ಪು ಸಿಗ್ತಾಯಿದೆ. ಓಕೆನಾ? ದಯವಿಟ್ಟು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಪ್ಲೇ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು ಅಷ್ಟೇ. ಓಕೆನಾ? ಈ ಥರ ಮೋಸ ಮಾಡೋಕ್ಕೆ ಹೋಗಬೇಡಿ. ಅಡ್ರೆಸ್ ತಿಳ್ಕೊತಾರೆ, ಯಾವ ಊರು ಅಂತ ಅನ್ಕೋತಾರೆ, ಆ ವೀಡಿಯೋನ ಕಳಿಸ್ತಾರೆ ಅಕ್ಕಪಕ್ಕ ರಿಲೇಷನ್ಗೆ, ಅವರು ಹುಡುಗಂಗೆ ಕೊಟ್ಬಿಡ್ತಾರೆ, ನಮಗೇನೂ ಸಿಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.